ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ನಿಮ್ಮೊಟ್ಟಿಗೆ ದೇವರ ವಾಕ್ಯದೊಂದಿಗೆ ಮಾತನಾಡಲಿಕ್ಕೆ ದೇವರು ಕೊಟ್ಟಂಥ ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ರಿಂದ 20 ವಚನಗಳು. ಅದರಲ್ಲಿ 18 ಮತ್ತು 19 ವಚನಗಳು ಹೀಗೆ ಹೇಳ್ತದೆ: ಆದರೆ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಕೊಲೆ ಮಾಡುವಂಥದ್ದು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸುಳ್ಳುಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳ ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಆದರೆ ಕೈ ತೊಳೆಯದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ಅಂದರೆ ದೇವರು ಇಲ್ಲಿ ಈ ವಾಕ್ಯದ ಮುಖಾಂತರವಾಗಿ ಹೇಳಲಿಕ್ಕೆ ಇಷ್ಟಪಡುವುದೇನೆಂದರೆ, ಮನುಷ್ಯ ತಿನ್ನುವಂಥ ಆಹಾರ ಪದಾರ್ಥದಿಂದ ಅವನು ಕೆಟ್ಟು ಹೋಗುವುದಿಲ್ಲ. ಆದರೆ ಅವನ ಬಾಯಿಯೊಳಗಿಂದ, ಮನಸ್ಸಿನೊಳಗಿಂದ ಬರುವಂಥ ಮಾತುಗಳು ಅದು ಕೊಲೆ ಮಾಡ್ತದೆ, ಕೆಡಿಸ್ತದೆ, ಸಂಬಂಧವನ್ನು ವಿಕೃತವಾಗಿ ಮಾರ್ಪಡಿಸ್ತದೆ ಎಂಬುದಾಗಿ ದೇವರು ಈ ವಾಕ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇವತ್ತಿನ ಮಹಾ ಉಪವಾಸ ದಿನಗಳಲ್ಲಿ ನಮ್ಮ ಕ್ರೈಸ್ತರ ಮನಸ್ಸಿನಲ್ಲಿ ಬಹಳ ಆಳವಾಗಿರುವಂಥದ್ದು ಏನೆಂದರೆ, ಕೆಲವು ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು, ಅವ್ರಿಗಿಷ್ಟವಾಗಿರುವ ಪದಾರ್ಥಗಳನ್ನು ತ್ಯಜಿಸಿ ದೇವರೊಂದಿಗೆ ಈ ಒಂದು ಉಪವಾಸ ಕಾರ್ಯಗಳಲ್ಲಿ ಇರುವುದು ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಆದರೆ ದೇವರ ವಾಕ್ಯವು ಸರಿಯಾಗಿ ನಮಗೆ ತಿಳಿಯಪಡಿಸುವುದೇನೆಂದರೆ, ನಮ್ಮೊಳಗಿಂದ ನಮ್ಮ ಮಾತುಗಳು ಹೇಗೆ ಬರುತ್ತದೆ, ಇನ್ನೊಬ್ಬ ಸಹೋದರನೊಟ್ಟಿಗೆ ನಮ್ಮ ಮನಸ್ಸಿನೊಳಗಿನಿಂದ ಬರುವಂಥ ಬಾಯಿ ಮಾತುಗಳು, ಮನಸ್ಸಿನ ಮಾತುಗಳು ಯಾವ ಥರ ಇರುತ್ತದೆ ಎಂಬುದಾಗಿ ದೇವರು ಹೇಳ್ತಾನೆ. ಯಾಕಂದರೆ ಈ ಬಾಯಿ ಮಾತಿನಿಂದ ಬರುವಂಥ ಸಂಬಂಧವು ಬಹಳ ಮನುಷ್ಯನನ್ನು ಒಂದು ಒಳ್ಳೆಯ ಸಂಬಂಧಕ್ಕೆ ತರುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಇವತ್ತು ನಾವು ಏನು ಅಂದುಕೊಳ್ಳುತ್ತದೆ, ಕೋಪ, ದ್ವೇಷ, ಹೊಟ್ಟೆಕಿಚ್ಚು, ಅಸೂಯೆ, ಇಂಥ ಅನೇಕ ಸ್ವಭಾವಗಳನ್ನು ಮನಸ್ಸಿನೊಳಗಿಟ್ಟುಕೊಂಡು ನಾವು ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೋಗುವವರಾಗಿದ್ದೇವಾ ಅಥವಾ ಉಪವಾಸ ಮಾಡಲಿಕ್ಕೆ ಹೋಗುವವರಾಗಿದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ದೇವರ ಸತ್ಯವೇದದಲ್ಲಿ ಹೇಳ್ತದೆ, ಯೆರೆಮೀಯನ ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಅದೇನಂತ ಹೇಳಿದರೆ, ದೇವರು ಹೃದಯವು ಎಲ್ಲಕ್ಕಿಂತ ವಂಚಕ. ಯೆರೆಮೀಯ 17:9 ವಚನದಲ್ಲಿ ಹೇಳ್ತದೆ, ಹೃದಯವು ಎಲ್ಲಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದರು ಎಂಬುದಾಗಿ. ಯಾಕಂದರೆ ಮನುಷ್ಯನಲ್ಲಿ ಅಲ್ಲಿ ದೇವರು ಹೇಳ್ತಿರುವಂಥದ್ದು, ಹೃದಯವು ಎಲ್ಲಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ. ಅಂದರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಅಡಗಲ್ಪಟ್ಟಂಥ ಆ ರೋಗಕ್ಕೆ ಕಾರಣವಾಗಿರುವಂಥದ್ದು ನಮ್ಮ ಹೃದಯದ ಆಲೋಚನೆಗಳು. ಅದಕ್ಕಾಗಿ ದೇವರು ಹೇಳ್ತಾನೆ, ಹೃದಯವು ಎಲ್ಲಕ್ಕಿಂತ ವಂಚಕ ಎಂಬುದಾಗಿ. ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಮ್ಮ ಒಳಗಡೆಯಿಂದ ಬರುವಂಥ ಮನೋಭಾವನೆಗಳು, ಮಾತುಗಳು, ನಮ್ಮ ನಡತೆಗಳು, ನುಡಿಗಳು, ಕಾರ್ಯಗಳು, ಅದನ್ನು ದೇವರು ಇಷ್ಟಪಡುವನಾಗಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 8ನೇ 22ನೇ ವಚನದಲ್ಲಿ ಹೇಳ್ತದೆ, ಆದ್ದರಿಂದ ಈ ನಿನ್ನ ಕೈ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನನ್ನು ಒಳ್ಳೆ ಮನಸ್ಸಿನಿಂದ ಆಲೋಚನೆಯುತ್ತ ನಡೆ, ಆವಾಗ ದೇವರು ನಿಮ್ಮನ್ನು ಕ್ಷಮಿಸ್ತಾನೆ ಎಂಬುದಾಗಿ. ಒಳ್ಳೆಯ ಮನಸ್ಸಿನ ಆಲೋಚನೆಯಂತೆ ನೀ ನಡೆ ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರ ಹೃದಯವು ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟತನದಿಂದಲೇ ತುಂಬಿದೆ ಎಂಬುದಾಗಿ. ಹಾಗಿದ್ರೆ ಈ ನಮ್ಮ ಒಳಗಡೆಯಿಂದ ಬರುವಂಥ ಹೃದಯದ ಆ ಮನಸ್ಸಿನ ಆಲೋಚನೆಯನ್ನು ನಾವು ಹೇಗೆ ನಿಯಂತ್ರಣ ಮಾಡಿಟ್ಟುಕೊಂಡಿದ್ದೇವೆ? ಈ ನಿಯಂತ್ರಣ ನಮಗೆ ತಪ್ಪಿದರೆ ಅದು ಏನಾಗುತ್ತೆ ಎಂಬುದಾಗಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಆ ದೇವರ ವಾಕ್ಯ 6ನೇ ವಚನದಲ್ಲಿ ಹೇಳ್ತದೆ, ನಾಲಿಗೆಯು ಬಹಳ ಚಿಕ್ಕ ಅಂಗ, ಅದು ಆ ದೇಹದಲ್ಲಿ ಒಂದು ಮಧ್ಯಸ್ಥಾನವಾಗಿ ದೇವರು ಆ ನಾಲಿಗೆಯನ್ನಿಟ್ಟಿದ್ದಾನೆ. ಆ ನಾಲಿಗೆಯಿಂದ ಹೊರಡುವಂಥ ಕಿಡಿ ಇಡೀ ಪ್ರಪಂಚವನ್ನೇ ಸುಟ್ಟು ಬಿಡುತ್ತದೆ ಎಂಬುದಾಗಿ ಹೇಳ್ತಾನೆ. ಹೌದಲ್ವಾ? ನಮ್ಮ ಮಾತುಗಳು ಇನ್ನೊಬ್ಬರನ್ನು ನೋಯಿಸ್ತಾ ಇದೆಯಾ? ಇನ್ನೊಬ್ಬರನ್ನು ತೊಂದರೆಗೆ ಒಳಪಡಿಸ್ತಾ ಇದೆಯಾ? ನಮ್ಮ ಮಾತುಗಳು ಎಷ್ಟು ಜನ ತುಂಬವಾಗಿ ಇಷ್ಟಪಡ್ತಾರೆ, ಅಥವಾ ಈ ಮನುಷ್ಯನ ಮಾತುಗಳು ಬರುವಾದರೆ ನಾನು ಕೇಳಲಿಕ್ಕೆ ಅಸಹ್ಯವಾಗಿದೆ ಎಂಬುದಾಗಿ ಕೆಲವರು ಯೋಚನೆ ಮಾಡ್ತಾರೆ. ಅದಕ್ಕಾಗಿ ದೇವರ ವಾಕ್ಯ ಕೇಳುವಂಥ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಹೇಳ್ತಿದ್ದಾನೆ, ನಮ್ಮ ಮಾತುಗಳು ಬಹಳ ಪ್ರಾಮುಖ್ಯತೆಯಾಗಿದೆ. ನಮ್ಮ ಮಾತುಗಳು, ನಮ್ಮ ಜೀವಿತದ ನಡತೆ, ನುಡಿಗಳು ಬಹಳ ಮುಖ್ಯವಾಗಿದೆ. ಯಾಕಂದರೆ ನಾವು ಆಡುವಂಥ ಮಾತುಗಳು ಸಂಬಂಧವನ್ನು ಉಳಿಸ್ತಾ ಇದೆಯಾ, ಸಂಬಂಧವನ್ನು ಕೆಡಿಸ್ತಾ ಇದೆ ಎಂಬುದಾಗಿ ಇವತ್ತು ನಾವು ಆಲೋಚನೆ ಮಾಡಿ ಮಾತನಾಡಬೇಕು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಹೊಟ್ಟೆ ಒಳಗೆ ಹೋಗುವಂಥದ್ದೆಲ್ಲವೂ ಶುದ್ಧವಾಗಿರ್ತದೆ, ಆದರೆ ಒಳಗಡೆಯಿಂದ ಬರುವಂಥದ್ದು
ಅಶುದ್ಧವಾಗಿರ್ತದೆ. ಯಾಕೆ ಹೇಳ್ತಾನೆ ಅಂತ ಹೇಳಿದರೆ, ನಮ್ಮ ನಡತೆ, ನುಡಿ, ಕ್ರಿಯೆ, ಮಾತುಗಳು ಯಾವ ರೀತಿಯಾದ ಸಂಬಂಧದಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಾದರೆ ಇಲ್ಲಿ ಹೇಳುತ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಭೂಮಿ ಆಕಾಶಗಳು ಹುಟ್ಟಿದ ದಿನದಿಂದಲೂ ಅವನ ಹೃದಯದಲ್ಲಿ ಯಾವಾಗಲೂ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾರೆ ಇರ್ತಾನೆಂಬುದಾಗಿ. ಹಾಗಾದರೆ ಈ ಒಂದು ದಿನದಲ್ಲಿ ನಾವು ಯಾವ ಆಲೋಚನೆಯಲ್ಲಿದ್ದೇವೆ? ಒಳ್ಳೆತನದ ಆಲೋಚನೆಯಲ್ಲಿ ನಡೆಯೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರು ಈ ಒಂದು ಉಪವಾಸ ದಿನಗಳಲ್ಲಿ ನನ್ನ ಮಾತುಗಳನ್ನು, ನನ್ನ ನುಡಿಗಳನ್ನು, ನನ್ನ ಹೃದಯವನ್ನು ದೇವರೇ ಸಿದ್ಧಪಡಿಸು. ಆ ಹೃದಯ ಶುದ್ಧವಾಗಿರುವಂಥ ಹೃದಯದಿಂದ ಇನ್ನೊಬ್ಬರನ್ನು ಸಂತೈಸುವಂಥ, ಪ್ರಾರ್ಥಿಸುವಂಥ, ದೇವರ ವಾಕ್ಯದಲ್ಲಿ ಬಲಪಡಿಸುವಂಥ, ಸಾಕ್ಷಿ ಹೇಳುವಂಥ ಮಾತುಗಳಾಗಿ ಮಾರ್ಪಡಿಸಲಿಕ್ಕೆ ದೇವರ ಹತ್ರ ಸಹಾಯ ಕೇಳೋಣ. ಅದರ ಮುಖಾಂತರವಾಗಿ ಈ ದೇವರ ವಾಕ್ಯವು ನಮ್ಮನ್ನು ಆಶೀರ್ವದಿಸಲಿ. ದೇವರು ಈ ಕಾರ್ಯವನ್ನು ನೆರವೇರಿಸಲಿ. ಆಮೇನ್, ಆಮೇನ್.